ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನು ಹೇಳಕತ್ತೀನಪ್ಪ ಅಂದ್ರೆ, ನಮ್ಮ ಇರುವಂಥ ಮನೆ ಒಳಗೆ ಏನು ಸ್ವಲ್ಪ ರಾವ್ ಅನ್ನೋದು ನಿಮ್ಗೆ ಗೊತ್ತಿರ್ತೈತಿ, ಇಲ್ಲಂತಲ್ಲ. ಸ್ವಲ್ಪ ಹೊರಗಡೆಯಿಂದ ಬಂದಾಗ, ಈಗ ಎಲ್ಲೇ ನಾವು ದಿವಸಾನು ಈಗ ಅಡವಿಗೆ ಹೋಗಿ ಬರ್ತೀವಿ, ಅಥವಾ ಎಲ್ಲೇ ಹೋಗಿ ಬರ್ತೀವಿ, ಪ್ಯಾಟಿಗೆ ಹೋಗಿ ಬರ್ತೀವಿ, ಎಲ್ಲೇ ಹೋಗಿ ಬರ್ತೀವಿ, ಎಲ್ಲ ಜಾಗನೂ ಸಮ ಇರಂಗಿಲ್ಲ. ಎಲ್ಲಾದ್ರೂ ಒಂದು ಸ್ವಲ್ಪ ಕಾಲ್ ಇಲ್ಲಿ ಹಂಗ ನಾವು ಅಲ್ಲಿ ಇಲ್ಲಿ ತಿರುಗಾಡಿ ಬರುವಂಥದ್ದು ಮಾಮೂಲಿ. ಅದು ಮನಿ ಒಳಗೆ ಬಂದಾಗ ಸ್ವಲ್ಪ ಶಾಂತಿ ನೆಮ್ಮದಿ ಅನ್ನೋಂಥದ್ದು ಸ್ವಲ್ಪ ಕಮ್ಮಿ. ಅದಕ್ಕೆ ನಮ್ಗೆ ಏನೋ ಒಂಥರ ಮನಿ ಒಳಗೆ ಬಂದಗಟ್ಲೆ ಒಂಚೂರು ರಾವ್ ಕಂಡಂಗೆ ಆಕತಿ, ಅಥವಾ ಸ್ವಲ್ಪ ಕಿರಿಕಿರಿ ನೆಮ್ಮದಿ ಏನಾರ ಸ್ವಲ್ಪ ಗಾಚಾರ ಅನ್ನೋಂಥದ್ದು ಮನಿಗೆ. ಈಗ ನಮಗೆ ನಾವು ಏನಾರ ಸಮಸ್ಯೆ ಆದ್ರೆ ಒಂದು ನಿವಾಳಿ ಮಾಡ್ಕೊತೀವಿ, ಅಥವಾ ಏನಾರ ಒಂದು ನಿಂಬೆಹಣ್ಣು ದೇವ್ರ ತೊಗೊಂಡು ಒಂದು ಸ್ವಲ್ಪ ಜಳಕನಾರ ಮಾಡ್ತೀವಿ, ಅಥವಾ ಒಂದು ತೀರ್ಥನಾರ ತೊಗೊತೀವಿ, ಹೌದಲ್ರಿ? ಅದೇ ರೀತಿನ ಮನಿಗೆ ಏನಾರ ಒಂದು ಸ್ವಲ್ಪ ಗಾಚಾರ ಆಗಿದ್ದನ್ನ ಹೆಂಗೆ ತೆಗೆಯೋದು? ಅದಕ್ಕೆ ಮುದ್ದಾಮರ ಮನಿ ಒಳಗೆ ಒಂದು ಸ್ವಲ್ಪ ರಾವ್ ಅನ್ನೋಂಥದ್ದು ಇರ್ತೈತಿ. ಕಿರಿಕಿರಿ ಅದರಿಂದನೇ ಕಿರಿಕಿರಿ ಚಾಲು ಆಗ್ತೈತಿ. ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತಂತಂದ್ರೆ, ನಿಮಗೆ ತೋರಿಸ್ತೀನಿ. ಈಗ ಈ ಥರದ್ದು ಒಂದು ನಿಂಬೆಹಣ್ಣು ತೊಗೋಬೇಕು. ಸ್ವಲ್ಪ ಸಣ್ಣದಿದ್ದರೂ ನಡಿತೈತಿ, ದೊಡ್ಡದಿದ್ದರೂ ನಡಿತೈತಿ. ಈ ಥರದ್ದು ಒಂದು ನಿಂಬೆಹಣ್ಣು ತೊಗೋಬೇಕು. ತೊಗೊಂಡು ಇದನ್ನ ಎರಡು ಭಾಗ ಮಾಡಬೇಕು. ಮುಂಚಿ ಬಾಗಲಕ್ಕೆ ಒಂದು ನಿಂಬೆಹಣ್ಣು, ಹಿತ್ತಲ ಬಾಗಲ ಇದ್ರೆ ಹಿತ್ತಲ ಬಾಗಲಕ್ಕೆ ಒಂದು ನಿಂಬೆಹಣ್ಣು. ಒಳಗಿನ ಬಾಗಲ ಬ್ಯಾಡ್ರಿ, ಒಳಗಿನ ಬಾಗಲ ಎಲ್ಲ ಮಾಮೂಲಿ ಇರ್ತಾವೆ. ಹಿತ್ತಲ ಬಾಗಲಕ್ಕೆ ಒಂದು, ಮುಂಚಿ ಬಾಗಲಕ್ಕೆ ಒಂದು, ಮತ್ತು ಒಂದ ಬಾಗಲ ಇತ್ತಂದ್ರೆ ಒಂದ ಬಾಗಲಕ್ಕೆ ಒಂದು ನಿಂಬೆಹಣ್ಣು. ಹೇಳ್ತೀನಿ ನಿಮ್ಗೆ. ಇದು ಒಂದು ಕುಂಕುಮನ ಒಂದು ಹೋಳಿಗೆ ಒಂದು ಭಂಡಾರ ಹಚ್ಬೇಕು. ಇಲ್ಲಪ್ಪ ಅಂದ್ರೆ ಭಂಡಾರ ಸಿಕ್ಕಿಲ್ಲ ಅಂದ್ರೆ ಅರ್ಶಿನ ಪುಡಿ ಹಚ್ಬೇಕು. ಇದು ಒಂದಕ್ಕೆ ಕುಂಕುಮ ಹಚ್ಬೇಕು. ಹಚ್ಚಿ ಇವೆರಡೂ ಭಾಗ ಏನದವಲ್ರಿ, ಈ ಎರಡೂ ಭಾಗನ ನಾವು ಎಡಗೈಯಲ್ಲಿ ಹಿಂಗೆ ಇಟ್ಕೋಬೇಕು. ಇಲ್ಲಿ ಕಾಣ್ತೈತಲ್ಲ, ಹಿಂಗೆ ಇಟ್ಕೊಂಡು ಮುಂಚಿ ಬಾಗಲಕ್ಕೆ ಹೋಗಿ ಆ ಮೇಲೆ ಹೊಚ್ಚಲ ಇರ್ತೈತಲ್ಲ, ಮೇಲ್ಗಡೆ ಹೊಚ್ಚಲದಿಂದ ಈಗ 3 ಸಲ ನಿವಾಳಿ ಮಾಡಿ ಈ ಕಡೆದ್ದು ನಿಂಬೆಹಣ್ಣು ಈ ಮೂಲಿಗೂ ಇಡಬೇಕು. ಹೊರಗಡೆ ಮಗ್ಲನ ಹೇಳೋದು ನಾನು. ಮತ್ತು ಈ ಕಡೆದ್ದು ಈ ಮೂಲಿಗೆ ಇಡಬೇಕು. ಈಗ ರೈಟಿಗೆ ಇದ್ದಿದ್ದು ಲೆಫ್ಟ್ ಬರ್ಬೇಕು, ಲೆಫ್ಟ್ ಇದ್ದಿದ್ದು ರೈಟಿಗೆ ಬರ್ಬೇಕು. ಈ ಥರ ಮಾಡಿ ಮತ್ತೊಂದು ನಿಂಬೆಹಣ್ಣು ಹಿತ್ತಲ ಭಾಗದ ಇದ್ರೆ ಅದಕ್ಕೂ ಒಂದು ಏನು ಮಾಡ್ತಿರಪ್ಪ ಅಂದ್ರೆ, ಇದ ಶೀಮಕ್ಕೆ ಕೊಯ್ಕೋರಿ. ಫಸ್ಟ್ ಇದನ್ನು ಮಾಡ್ರಿ. ಇದನ್ನು ಮಾಡಿ ಹಿತ್ತಲ ಭಾಗಲಕ್ಕೆ ಏನು ಮಾಡ್ತೀರಿ, ಇನ್ನೂ ಒಂದು ನಿಂಬೆಹಣ್ಣು ಕೊಯ್ದು ಬಿಟ್ಟು ಇದೇ ಥರ ಅದಕ್ಕೂ ಭಂಡಾರವನ್ನು ಹಚ್ಚಬೇಕು. ಇಲ್ಲ ಅರ್ಶಿನ ಪುಡಿ ಹಚ್ಬೇಕು. ಇಲ್ಲಪ್ಪ ಅಂದ್ರೆ ಇದಕ್ಕೂ ಕುಂಕುಮ ಹಚ್ಚಿ, ಈ ಮುಂಚಿ ಬಾಗಿಲಕ್ಕೆ ಏನು ನೀವು ನಿವಾಳಿ ಮಾಡಿರ್ತೀರಲ್ಲ, ಅದ್ರ ಒಳಗಡೆ, ವಸ್ತುದ ಒಳಗಡೆ ನಿಂತ್ಕೊಂಡು ಈ ಎರಡೂ ಓಳನ್ನು ಹಿಂಗೆ ಹಿಡ್ಕೊಂಡು ಹೋಗ್ಬೇಕು. ಹಿಂಗೆ ಹಿಡ್ಕೊಂಡು ಹಿತ್ತಲ ಬಾಗಲಕ್ಕೆ ಹೋಗ್ಬೇಕು. ಸೀದಾ ಅಲ್ಲಿಂದ ಹಿತ್ತಲ ಬಾಗಲಕ್ಕೆ ಹೋಗಿ ಹೊರಗಡೆ ಹೋಗ್ಬೇಕು. ಹೊರಗಡೆ ಹೋಗಿ ಹಿಂಗೆ ರಿಟರ್ನ್ ಒಳ್ಳಿ ತಿರುಗಿ, ಹೊರಗಡೆ ನಿಂತ್ಕೊಂಡು ಒಳ್ಳಿ ತಿರುಗಿ ಈ ಎರಡೂ ಓಳನ್ನು ಮತ್ತು 3 ಸಲ ಹಿಂಗೆ ಈಗೇನು ಮುಂದೆ ಮಾಡಿರಲಿಲ್ಲ ಅದೇ ಸೇಮ 3 ಸಲ ನಿವಾಳಿ ಮಾಡಿ, ಮತ್ತು ಆ ಕಡೆದು ಈ ಕಡೆ, ಈ ಕಡೆದು ಆ ಕಡೆ ಇಡಬೇಕು. ಇಟ್ಟಾಗ ಏನಾಕತಿಪ್ಪ ಅಂತಂದ್ರೆ, ಅದ್ರದ್ದು ಈ ಮನೆ ಒಳಗೆ ಏನು ಸ್ವಲ್ಪ ರಾವು ಅನ್ನೋಂಥದ್ದು ಇರ್ತೈತಲ್ಲ, ಕಿರಿಕಿರಿ ಒಂದು ಸ್ವಲ್ಪ ಏನಾರು ಗಾಚಾರ, ಅದಕ್ಕೂ ನೆದುರಂಥದ್ದು ಆಗಿರ್ತೈತಿ. ಮನೆ ಒಳಗೆ ನೆದುರಾಗಿರ್ತೈತಿ. ಯಾರೋ ಬರ್ತಾರ, ಯಾರೋ ಒಕ್ಕರ ಎಲ್ಲಿಂದ ಬರ್ತಾರ, ಏನೋ ಆಕತಿ, ಒಂದು ದೇವ್ರ ಮನೆ ಅಂತ ಇರ್ತೈತಿ, ಅಥವಾ ಏನೋ ಒಂದು ಗಾಚಾರ, ಏನೋ ಒಂದು ಸಮಸ್ಯೆ ಇದ್ದ ಇರ್ತೈತಿ. ಅದಕ್ಕೆ ಒಂದು ನಿವಾಳಿ ಅದ್ರದ್ದು ಒಂದು ಸ್ವಲ್ಪ ಮನಿ ಅಂದ್ರೂ ಒಂದು ದೇವಾಲಯ. ಅದು ಒಂದು ಮನಿ ಅಂದ್ರೆ ಒಂದು ದೇವ್ರ ಇದ್ದಂಗನ, ಅದು ಒಂದು ದೇವಾಲಯ ಇದ್ದಂಗನ, ಅದ್ರೊಳಗೆ ನಾವು ಇರ್ತೀವಿ. ಅದಕ್ಕೆ ಮನಿ ಅನ್ನೋದು ಅದು ಒಂದು ರೂಪನ. ಅದಕ್ಕೆ ಒಂದು ದೇವಸ್ಥಾನ ಗುಡಿ ಇದ್ದಂಗನ ಅದು. ಅದಕ್ಕೆ ಒಂದು ಶಾಂತಿ ಅನ್ನೋಂಥದ್ದು ಇದ್ರೊಳಗೆ ಹೋಗ್ತೈತಿ ಗಾಚಾರ. ಇದು ಹೋದಾಗ ಮರನೇ ದಿವಸ ಬೆಳಿಗ್ಗೆ, ಇವತ್ತು ಸಾಯಂಕಾಲ ನೀವು ಮಾಡಿದ್ರಂದ್ರೆ, ಇದು ಮಾಡಬೇಕಾದ್ರೆ ಒಂದು ವಾರ ಹೇಳ್ತೀನಿ ನಿಮ್ಗೆ. ಒಂದು ಗುರುವಾರ ದಿವಸ ಮಾಡಿರಿ, ಇಲ್ಲ ಸಾಯಂಕಾಲ 6 ಗಂಟೆಗೆ, ಮತ್ತು ಭಾನುವಾರ ದಿವಸ ಮಾಡಿರಿ. ಒಂದು ಗುರುವಾರ ಒಂದು ಭಾನುವಾರ, ಬಾಕಿ ದಿನ ಮಾಡೋಕೆ ಹೋಗ್ಬೇಡ್ರಿ. ಏನೋ ಅಷ್ಟು ಅರ್ಜೆಂಟ್ ಇದ್ರೆ ಮಾಡಿರಿ. ಮತ್ತು ನೆಕ್ಸ್ಟ್ ಆದ ನಂತರ ಮತ್ತು ನೀವು ಭಾನುವಾರ ಮಾಡ್ಬೋದು, ಗುರುವಾರ ಮಾಡ್ಬೋದು. ಆ ನಂತರ ಗುರುವಾರ ಆಗಲಿ, ಭಾನುವಾರ ಆಗಲಿ ನೀವು ಮಾಡಿದ ನಂತರ ಮತ್ತು ಬೆಳಿಗ್ಗೆ ಮರನೇ ದಿನ ಈ ನಿಂಬೆ ಹಣ್ಣನ್ನು ತೆಗೆದುಬಿಟ್ಟು ನೀವು ನೀರೊಳಗಾರ ಚೆಲ್ಬೋದು,
ಇಲ್ಲಪ್ಪ ಅಂತಂದ್ರೆ ಯಾವ್ದಾರ ಒಂದು ಹೂವಿನ ಗಿಡಕ್ಕಾರ ಹಾಕ್ಬೋದು. ಯಾರು ಸ್ವಲ್ಪ ತಿರುಗಾಡೋ ಜಾಗದಾಗ ಹಾಕಕ್ಕೆ ಹೋಗ್ಬೇಡ್ರಿ. ಇದು ಇಷ್ಟು ಮಾಡಿದ ನಂತರ ನಿಮ್ಮ ಮನೆ ಒಳಗೆ ಇದ್ದಿದ್ದು ಒಂದು ಸ್ವಲ್ಪ ರಾವು ಅನ್ನೋಂಥದ್ದು ಸ್ವಲ್ಪ ನಿಧಾನಕ್ಕೆ ಅದು ಕಡಿಮೆ ಆಗ್ತಾ ಹೋಗ್ತೈತಿ. ನಿಧಾನಕ್ಕೆ ಅದ್ರದ್ದು ಏನೈತಲ್ಲ ಸ್ವಲ್ಪ ಅಂಶ, ಅದು ರಾವ್ ಅನ್ನೋದು ತುಂಬಿಕೊಂಡಿದ್ದು ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗ್ತೈತಿ. ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮನೆ ಒಳಗಿಂದ ಸಮಸ್ಯೆ ಏನೇ ಇದ್ದರೂ, ಮನೆ ಒಳಗಿದ್ದಿದ್ದು ಏನೋ ಒಂದು ಗಾಚಾರ, ಏನೋ ಒಂದು ರಾವು, ಇದು ಏನಾರ ಒಂದು ಸಮಸ್ಯೆ ಇದ್ದಿದ್ದು ಒಂಚೂರು ಬಯಲು ಮಾಡೋಕೆ ಇದು ಒಂದು ನಿವಾಳಿ ಅನ್ನೋಂಥದ್ದು ಮಾಡಬೇಕು. ಇದನ್ನು ನಿಮ್ಗೆ ಎಲ್ಲ ಹೇಳೀನಿ. ಇದೇ ರೀತಿ ಮಾಡಿದ್ರೆ ಅದು ಕಡಿಮೆ ಆಗ್ತೈತಿ. ನೀವು ಇದನ್ನು ಮಾಡ್ಕೋಬಹುದು. ಮಾಡಿದ ನಂತರ ಮಾರನೇ ದಿವಸ ಬೆಳಿಗ್ಗೆ ನೀವೇನು ತೆಗೆದು ಒಗೆದಿರ್ತೀರಲ್ಲ, ತೆಗೆದು ಹೋದ ನಂತರ ಅವತ್ತು ಸಾಯಂಕಾಲ ಮತ್ತು ಮಾರನೇ ದಿವಸ ಸಾಯಂಕಾಲ ಒಂದು ಸ್ವಲ್ಪ ನಿಮ್ಮ ಮನೆ ಒಳಗೆ ಲೋಬಾನ ಇದ್ರೆ ಒಂದು ಸ್ವಲ್ಪ ಏನಾದ್ರು ಸ್ವಲ್ಪ ಬೆಂಕಿ ಕಿಚ್ಚಿದ್ರೆ ಅದನ್ನು ತೊಗೊಂಡು ಒಂದು ಸ್ವಲ್ಪ ಲೋಬಾನ ಅನ್ನೋಂಥದ್ದು ಹಾಕ್ರಿ. ಇಲ್ಲಪ್ಪ ಲೋಬಾನ ಇತ್ತಂದ್ರೆ ಒಂದು ಇದು ಸಿಗ್ತೈತಿ ನಿಮ್ಗೆ, ಲೋಬಾನ ಅದರ ಬದಲಿ ಒಂದು ಬತ್ತಿ ಸಿಗ್ತೈತಿ, ಅದನ್ನು ಹಚ್ಕೊಂಡು ಇಡ್ಬೋದು. ಇಷ್ಟು ಮಾಡಿದ ನಂತರ ಅದು ಕ್ರಮೇಣ ಮೇಲೆ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗ್ತೈತಿ. ಇಷ್ಟು ಮಾತ್ರ ನೀವು ಮನೆಗೆ ನಿವಾಳಿ ಅನ್ನೋಂಥದ್ದು ಈ ರೀತಿ ಮಾಡಬೇಕಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.